ಅಲ್ಲ ಒಂದು ಸೆಕೆಂಡ್ ಅಷ್ಟೇ. ಅಲ್ಲ ಈ ಕಪ್ಪಣ್ಣದ ಬಗ್ಗೆ ಇದೆಲ್ಲ ಬಂತ ಅಲ್ಲ, ನಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು, ದಯಮಾಡಿ ಎಲ್ಲರೂ ಕೇಳಿಬಿಡ್ರಿ ಅಷ್ಟೇ. ಹಿಂದೆ ನನ್ನ ಬಗ್ಗೆ ಅಲಿಗೇಷನ್ ಮಾಡೋ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರು 1,00,000 ಕೋಟಿ ಹಣ ಲೂಟಿ ಆಗಿದೆ ರೆಡ್ಡಿ ಅವರಿಂದ, ಆ ಹಣ ನಾನು ರಿಕವರಿ ಮಾಡಿ ಬಡವರಿಗೆಲ್ಲ ಈ ರಾಜ್ಯದಲ್ಲಿ ಮನೆ ಕಟ್ಕೊಡ್ತೀನಿ ಅಂತೇಳಿ ಬಳ್ಳಾರಿಯಲ್ಲಿ ಓಪನ್ ಆಗಿ ಮಾತಾಡಿದ್ರು ಅವರು. ನಾನು ಟೋಟಲ್ ಮಾಡಿದ ಬಿಸ್ನೆಸ್ಸೇ 6,000 ಕೋಟಿ. 1,00,000 ಕೋಟಿ ಬರ್ತೋಗ್ಬಿಟ್ರೆ ಹೇಳ್ತೀನಿ. 6,000 ಕೋಟಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಅಮೌಂಟ್ ಎಷ್ಟಿರುತ್ತೆ? 33% ಇನ್ಕಮ್ ಟ್ಯಾಕ್ಸ್ ಅಮೌಂಟ್, ಅದರ್ ಸೇಲ್ಸ್ ಟ್ಯಾಕ್ಸ್ಗಳು, ಟ್ರಾನ್ಸ್ಪೋರ್ಟೇಷನ್, ಟೋಟಲ್ ಟರ್ನ್ ಓವರ್ 6,000 ಕೋಟಿ ಅಂದರೆ ಓವರಾಲ್ ಆಗಿ ನಿಮಗೆ 60% ಅಮೌಂಟು ಅಲ್ಲಿಗೆ ಹೋಯ್ತು. ಅರ್ಥ ಆಯ್ತಾ? ಸೊ ಹಾಗಿದ್ದಾಗ ಜನ ಏನಾಯಿತು, 1,00,000 ಕೋಟಿ ಅಂತೇಳಿ ಇವರು ಹೊರ ರಾಜ್ಯಗಳಲ್ಲಿ, ನಮ್ಮ ಆಂಧ್ರ ತೆಲಂಗಾಣ ರಾಜ್ಯದ ಅಲ್ಲಿ ರಾಜಕಾರಣಿಗಳು ಅದೇ 1,00,000 ಕೋಟಿ ಅಮೌಂಟ್ ಅಂತ ಇಟ್ಕೊಂಡ್ಬಿಟ್ರು. ನಾನು ಎಲ್ಲಿಗಾದರೂ ಹೋದರೆ ನನ್ನ ಫೇಸ್ ನೋಡಿದ ತಕ್ಷಣ ಎಲ್ಲರಿಗೆ ರೆಡ್ಡಿ ಅವ್ರ ಹತ್ರ 1,00,000 ಕೋಟಿ ಅನ್ನೋದು ಭಾವನೆ ಇಷ್ಟ. ಇದು ಏನಾಗ್ಬಿಟ್ಟಿದೆ, ಸಹಜವಾಗಿ ನಾನು ಹೇಳ್ತಾ ಇರುವಂಥದ್ದು. ಅಂದರೆ ಜನಗಳಲ್ಲಿ ಆಮೇಲೆ ಕಾಲಕ್ರಮೇಣ ಇವತ್ತು ಗೊತ್ತಾಗುವಂಥ ಲಾಸ್ಟಿಗೆ ಅವರೆಲ್ಲ ಚಾರ್ಜ್ ಶೀಟ್ಗಳು ಅದೇ ಮನಮೋಹನ್ ಸಿಂಗಲ್ಲಿದ್ದು, ಇಲ್ಲಿ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದು, ಅವ್ರು ಹಾಕಿರೋಂಥ ಚಾರ್ಜ್ ಶೀಟ್ ಬಂದು 450 ಕೋಟಿ ಚಾರ್ಜ್ ಶೀಟ್ ಹಾಕಿದರು. ಅದು ಕೂಡ ಹಾಕಲಿಲ್ಲ ಅಂತಂದರೆ ಇನ್ನು ಗೌರವ ಹೋಗ್ಬಿಡುತ್ತೆ ಅಂಥೇಳಿ ಕೆಳಗೆ ಮೇಲೆ ಬಿದ್ದು ಅದೇನು ಗುಡ್ಡ ಅಲ್ಲದ್ದು. ಯಾವುದು ಬಿಸ್ನೆಸ್ ಕೂಡ ಅಧಿಕೃತನೇ, ಅನಧಿಕೃತ ಬಿಸ್ನೆಸ್ ಇಲ್ಲಿ ಬರೋದೇ ಇಲ್ಲ ಸರ್. ಅದೇ ಅನಧಿಕೃತ ಅನ್ನೋದು ಪ್ರಶ್ನೆನೇ ಬಂದಿಲ್ಲಲ್ಲ. ಬಂದಿದ್ರೆ ನಿಮಗೆ ಅಧಿಕಾರ ಇತ್ತಲ್ಲ, ನನ್ನ ಒಳಗಡೆ ಇಟ್ಟು 5 ವರ್ಷ ನೀವು ಅಧಿಕಾರದಲ್ಲಿ ನೀವೇ ಇದ್ರಲ್ಲ. ನೀವು 4 ವರ್ಷ ಒಳಗಡೆ ಇಟ್ಟು 5 ವರ್ಷ ಅಧಿಕಾರದಲ್ಲಿ ಇದ್ದಂಥವ್ರು ಮತ್ತು ಅನಧಿಕೃತ ನೀವು ಯಾಕೆ ನೋಡಿ? ಇದೆಲ್ಲ ಕೂಡ ಪಬ್ಲಿಕ್ಕಲ್ಲಿ ನೆಗೆಟಿವಿಟಿನ ಪಬ್ಲಿಸಿಟಿ ಮಾಡಿ ಒಂದು ಪಬ್ಲಿಕ್ ಪರ್ಸೆಪ್ಷನ್ನ ನೆಗೆಟಿವ್ ಆಗಿ ಮಾಡುವಂಥ ವಿಚಾರಗಳು ನಾವು ಮಾತಾಡೋದು ಬೇಡ. ನಮ್ಮ ಕಣ್ಣೆದುರುಗಡೆ ಏನಿದೆ ಅಷ್ಟನ್ನು ಮಾತ್ರ ನಾವು ನಂಬಬೇಕಷ್ಟೆ. ಅದು ಹೌದು. ಕರ್ನಾಟಕದಲ್ಲಿ IIT ಕೊಟ್ಟಿದ್ದಾರೆ ಮತ್ತು ಆಲ್ರೆಡಿ ಬಂತಲ್ಲ, ಹುಬ್ಳಿಗೆ ಬಂತು. ಇಲ್ಲ, ನೀವು ಸ್ಥಳೀಯ ಸಂಸದರಿಗೆ ಕೇಳಬೇಕು ಈ ಪ್ರಶ್ನೆ. ರಾಯಚೂರು ಇದೆ ಬಟ್ ಇಲ್ಲಿ ಸಂಸದರದು ಬೇಕಲ್ಲ, ಬೇಡಿಕೆ ಇಲ್ಲಿ ಸಂಸದರ ಬೇಡಿಕೆ ಬೇಕು. ಒಂದು ನಿಮಿಷ ಹೇಳಿಬಿಡ್ತೀನಿ. ಬಳ್ಳಾರಿಯಲ್ಲಿ ಅಲ್ಲಲ್ಲ, ಕಲ್ಯಾಣ ಕರ್ನಾಟಕ ಅಂತ ಬಂದಾಗ ಬಳ್ಳಾರಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ 900 ಕೋಟಿಯಲ್ಲಿ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ, ಕೇಂದ್ರ ಸರ್ಕಾರದಿಂದನೇ ಇವತ್ತು ಸುಮಾರು 800 ಕೋಟಿ ಅಮೌಂಟ್ ಬಂದಿರೋದು. ರಾಜ್ಯ ಸರ್ಕಾರದಿಂದ ಕೇವಲ ಬರೀ 100 ಕೋಟಿ ಅಮೌಂಟ್ ಅಷ್ಟೇ. ಅಲ್ಲ, ಏಮ್ಸ್ ಬಗ್ಗೆ ಖಂಡಿತ ಅಲ್ಲಲ್ಲ, ನೀಡ್ 100% ಇದೆ. ಏಮ್ಸ್ ಬಂದೇ ಬರುತ್ತೆ. ಅಲ್ಲ, ಈ ನಮ್ಮ ಅವಧಿ ಅಲ್ಲ, ಮೋದಿಜಿಯವರು ಈ ಅವಧಿಯ ಒಳಗಡೆ ಅಲ್ಲಲ್ಲ, ಈ ಅವಧಿಯಲ್ಲೇ ಅಲ್ಲ, ಈ ಅವಧಿಯಲ್ಲೇ ಗ್ಯಾರಂಟಿ ಬರುತ್ತೆ. ರಾಯಚೂರಿಗೆ ಕೊಟ್ಟಿದ್ದೀವಿ. ಈಗ ಬಂದಿರ್ತಕ್ಕಂಥ ಸಂಸದರು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ವಾಪಸ್ ತಕೊಂಡ್ರಿ ಕೇಳ್ರಿ, ಕೊಡಕ್ ಬರ್ತೀವಂತ ಅಂದವರು ಇಟ್ಕೊಂಡು ಇವತ್ತಿವರೆಗೂ ಒಂದು ಇಚ್ಛಾಶಕ್ತಿ ಎಲ್ಲಿಯಾದ್ರೂ ಹೇಳ್ಯಾರ? ಎಲ್ಲಿ ಇಲ್ಲ. ಸಂಸದರು ನಾವು ಕೇಳಿದ್ವಲ್ಲ, ನಾವ್ ಇಟ್ಟದನ್ನ ತೆಕ್ಕೊಂಡು ಆಫೀಸ್ ಇದು ಮಾಡಿದ್ರಲ್ಲ, ತೆಕ್ಕೊಂಡು ಆಫೀಸ್ ತಕೊಂಡ್ರಲ್ಲ ಅವ್ರಿಗೆ ಕೇಳ್ರಿ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಮತ್ತೆ ಅಯ್ಯೋ ಸರ್, ಸಂಗಣ್ಣವ್ರೆ ಒಂದು ಕಮಿಟಿ ಮಾಡಿ ಸಪೋರ್ಟ್ ಐತೆ. ಒಂದು ಮಾತು ಹೇಳ್ತೀನಿ ನೋಡಮ್ಮ, ಸುಮ್ಮನೆ ಇಲ್ಲದ ಮಾತುಗಳೆಲ್ಲ ಕೂಡ ಮಾತಾಡಿ ಜನಗಳನ್ನ
ದಿಕ್ಕು ತಪ್ಪಿಸೋದು ಯಾವುದೇ ಕಾರಣಕ್ಕೂ ಕೂಡ ಬೇಡ. ಒಂದು ಮಾತನ್ನು ಹೇಳ್ತೀನಿ, ಯಾವುದೇ ಒಂದು ಕಮರ್ಷಿಯಲ್ ಏರ್ಪೋರ್ಟು ಆಗಬೇಕು ಅಂತಂದರೆ 150 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿದ್ದರೆ ಮಾತ್ರ ಅದು ವರ್ಕೌಟ್ ಆಗುತ್ತೆ ಅನ್ನೋಂಥ ಕಾರಣ ಇರೋ ಕಾರಣ ಇವತ್ತು ನಮಗೆ ಹುಬ್ಳಿಗೆ ಮತ್ತು ನಮ್ಮ ಕೊಪ್ಪಳಕ್ಕೆ ಇರುವಂಥ ಡಿಸ್ಟೆನ್ಸ್ ಎಷ್ಟು, ಹೌದಾ? ಸೊ ಅದೊಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಯಾವುದು ನಿಮಗೆ ಆಲ್ರೆಡಿ ನಿಮಗೆ ಬಳ್ಳಾರಿ ಏರ್ಪೋರ್ಟ್ಗೆ 1000 ಎಕರೆ ಜಮೀನು ಆಲ್ರೆಡಿ ಸ್ವಾಧೀನ ಮಾಡಿಬಿಟ್ಟಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಆಲ್ರೆಡಿ ಅದು ಅಪ್ರೂವಲ್ ಆಗಿಬಿಟ್ಟಿದೆ. ನಿಮಗೆ ರಾಯಚೂರು ಇದೆಯಲ್ಲ, ರಾಯಚೂರು ಏರ್ಪೋರ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲ ರಾಯಚೂರಿಂದ ಹೈದರಾಬಾದ್ ಎಷ್ಟು ದೂರ ಇದೆ ನಿಮಗೆ? ಇವಾಗ ಬಲ್ಡೋಟ್ ಅವ್ರದ್ದು ಏರ್ಪೋರ್ಟ್ ಇದೆ. ಹೌದು ಅದು ನಾನು ಹೇಳ್ತಾ ಇರೋದೇನೆಂದರೆ, ಅದನ್ನೇ ಹೇಳ್ತೇವೆ, ಬಲ್ಡೋಟ ಏರ್ಪೋರ್ಟ್ ಏನಿದೆ ಆ ಏರ್ಪೋರ್ಟ್ನ ಇಲ್ಲಿ ರಾಜ್ಯ ಸರ್ಕಾರ ಅವ್ರನ್ನ ಒಪ್ಪಿಸ್ಬಿಟ್ಟು ಉಡಾನ್ ಸ್ಕೀಮ್ ಒಳಗಡೆ ಅವ್ರನ್ನ ರೈಟಿಂಗಲ್ಲಿ ತಗೊಂಡ್ರೆ ಕೇಂದ್ರ ಸರ್ಕಾರ ಕೊಡಲಿಕ್ಕೆ ಪ್ರಾಬ್ಲಮೇ ಇರೋದಿಲ್ಲ.